ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಇವತ್ತು ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಅಂಗವಾಗಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ ವತಿಯಿಂದ ಇವತ್ತು ಸಂಕೇಶ್ವರ ನಗರದಿಂದ ಮರಾಠ ಸಮಾಜದ ಮುಖಂಡರು ಮತ್ತು ಪುರಸಭೆಯ ಮಾಜಿ ಅಧ್ಯಕ್ಷರು ಆದ ಅಮರ ನಲ್ವಡೆ ಅವರು ಮತ್ತು ಮಾಜಿ ಪುರಸಭೆ ಅಧ್ಯಕ್ಷ ಮತ್ತು ವೀರಶೈವ ಲಿಂಗಾಯತ ಸಮಾಜದ ನಾಯಕರು ಆದ ಸಂಜಯ ಶಿರಕೋಳಿ, ಮಾಜಿ ಪುರಸಭೆ ಅಧ್ಯಕ್ಷ ಮತ್ತು ಸಂಕೇಶ್ವರ ನಗರದ ಪ್ರಭಾವಿ ನಾಯಕ ಶ್ರೀಕಾಂತ ಹಾತನೂರಿ ಮತ್ತು ಕಣಗಲ ಭಾಗದಿಂದ ಶಶಿರಾಜ ಪಾಟೀಲ ಅವರು ಬೆಳಗ್ಗೆ 11 ಗಂಟೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ವೇಳೆ ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುಡಶಿ, ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿ ರಾಜೇಂದ್ರ ಪಾಟೀಲ, ಪುರಸಭೆ ಸದಸ್ಯ ದಿಲೀಪ್ ಹೊಸ್ಮನಿ, ಮಹೇಶ್ ಹಟ್ಟಿಹೊಳಿ, ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಅಭಿಜಿತ್ ಕುರ್ಣಕರ್, ಅವಿನಾಶ್ ನಲ್ವಡಿ, ಅಜಿತ ಕರಜಗಿ, ರಾಜೇಶ್ ಗಾಯಕ್ವಾಡ, ಬಸಗೌಡ ಪಾಟೀಲ, ತಬರೇಜ್ ಹಜರತ್ ಭಾಯಿ, ಶಂಕರ ಭೋಸಲೆ ಹಾಜರಿದ್ದರು. ಇನ್ನು ನಾಮಪತ್ರ ಸಲ್ಲಿಸಿದ ಬಳಿಕ ಅಭ್ಯರ್ಥಿಗಳು ಆದ ಅಮರ ನಲ್ವಡೆ ಮತ್ತು ಶಶಿರಾಜ ಪಾಟೀಲ ಮಾಧ್ಯಮಗಳ ಜೊತೆ ಏನೇನು ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ವಿದ್ಯುತ್ ಸಹಕಾರಿ ಸಂಘದ ಸನ್ 2025ರಿಂದ 30ನೇ ವರ್ಷದ ಅವಧಿಗಾಗಿ ಈ 5 ವರ್ಷ ಅವಧಿಗಾಗಿ ನಾಮಪತ್ರ ಸಲ್ಲಿಕೆ ಸಲುವಾಗಿ ನಾವು ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ ವತಿಯಿಂದ ಈಗಾಗಲೇ ಈ ಸಂಸ್ಥೆಯ ಸಂಚಾಲಕರಾದ ಶಶಿರಾಜ ಪಾಟೀಲ್ ಅವರು, ನಾ ಸ್ವತಃ ಅಮರ್ ನಲ್ವಡೆ ಹಾಗೂ ಸಂಕೇಶ್ವರ ಭಾಗದ ಉದ್ಯಮಿಗಳಾದ ದಾನ್ಶೂರ್ಕರ್ನರಾದ ಅಪ್ಪಸಮ್ಮನ ಪಾಟೀಲ್ ಅವರ, ಅಪ್ಪಸಮ್ಮನ ಶಿರಕೋಳಿ ಅವರ ಸುಪುತ್ರರಾದ ಸಂಕೇಶ್ವರ ಪುರಸಭೆ ಮಾಜಿ ನಗರಾಧ್ಯಕ್ಷರಾದ ಸಂಜಯನ ಶಿರಕೋಳಿ ಅವರು ಹಾಗೂ ಮತ್ತೊಬ್ಬರ ಪುರಸಭೆ ಅಧ್ಯಕ್ಷರಾದ ಶ್ರೀಕಾಂತ್ ಹತ್ನೂರಿ ಅವರ, ಇವು 4 ಮಂದಿ ನಾವು ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದ ಈ ಪ್ಯಾನಲದಿಂದ ಈಗಾಗಲೇ ನಾಮನಿರ್ದೇಶ ಪತ್ರವನ್ನು ಸಲ್ಲಿಕೆ ಮಾಡಿ ಬಂದಿದ್ದೀವಿ. ಅದೇ ರೀತಿ ಈ ನಮ್ಮ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ ವತಿಯಿಂದ ಮತ್ತು 3-4 ಜನ ಇವತ್ತು ನಾಮನಿರ್ದೇಶ ಪತ್ರವನ್ನು ಸಲ್ಲಿಸಿದ್ದಾರೆ. ಈ 5 ವರ್ಷದ ಏನು ಅವಧಿ ಅದೇ, ತಾವೆಲ್ಲರೂ ನಮಗೆ ಈ ಹುಕ್ಕೇರಿ ತಾಲೂಕಿನ ಈಗ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಯಾವತ್ತೂ ಸನ್ಮಾನಿತ ಸದಸ್ಯರು ಹಾಗೂ ಈ ಭಾಗದ ರೈತರ ಒಂದು ಮನವಿ ಏನಂದರೆ, ಒಂದು 5 ವರ್ಷ ನಮ್ಗೆ ಈ ಗ್ರಾಮೀಣ ವಿದ್ಯುತ್ ಸಹಕಾರಿ ಮಾಧ್ಯಮದಿಂದ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಕೊಡಬೇಕಂತ ಪ್ರಥಮವಾಗಿ ವಿನಂತಿ ಮಾಡ್ತೀನಿ. ಮತ್ತು ಈಗಾಗಲೇ ಹೊರಗಿನವರು ಒಳಗಿನವರು ಅಂತ ಭಾಳ ಒಂದು ಇದು ನಡ್ತಾಯಿದೆ. ಈಗ ಹೊರಗಿನವ್ರು ಯಾರು ಅಂದ್ರೆ ನಾವು ವಿಚಾರ ಮಾಡಬೇಕಾಗ್ತೈತಿ. ಯಾಕಂದರೆ ಈಗ ಸತೀಶಣ್ಣ ಜಾರಕಿಹೊಳಿ ಅವರು ಈ ಪ್ಯಾನಲ್ದೇನು ನೇತೃತ್ವ ಮಾಡ್ತಾಯಿದ್ದಾರೆ. ಈಗಾಗಲೇ ನಮ್ಮ ಹುಕ್ಕೇರಿ ತಾಲೂಕಿನ ಒಂದು ಯಮಕನಮರಡಿ ಕ್ಷೇತ್ರ ಅಂತ, ಆ ಕ್ಷೇತ್ರದಿಂದ 4ನೇ ಬಾರಿ ಚುನಾಯಿತಾಗಿ ಆ ಭಾಗದ ಜನರದ ಸೇವೆ ಮಾಡ್ತಾಯಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದ ಒಂದು ಪ್ರಭಾವಿ ಮುಖಂಡರಾಗಿದ್ದರು ಹಾಗೂ ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅವರೇ ಇದ್ದಾರೆ. ಅದರ ಜೊತೆಗೆ ಅವರು ಸುಪುತ್ರರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಕ್ಷೇತ್ರದಿಂದ ಈಗಾಗಲೇ ಸಂಸದರಂತ ಅವರು ಸಹ ಈ ಭಾಗದ ಸೇವೆ ಮಾಡ್ತಾಯಿದ್ದಾರೆ. ಜೊತೆಗೆ ಅಣ್ಣಾಸಾಹೇಬನ ಜೊಲ್ಲೆ ಅವರು ಒಂದು ಬಾರಿ ಈ ಲೋಕಸಭಾ ಕ್ಷೇತ್ರದಿಂದ ಅವರು ಸಹ ಪ್ರತಿನಿಧಿತ್ವ ಮಾಡಿ ಈ ಭಾಗದ ಸೇವೆ ಮಾಡಿದ್ದಾರೆ. ಮುಂದೆ ಈಗ ಏನಾவது ಹೊರಗಿಂದ ಒಳಗಿಂದ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ನಾವೇನು ಈಗ 15 ಜನ ನಾಮನಿರ್ದೇಶನ ಮಾಡ್ತೀವಿ ಅಥವಾ ಸ್ಪರ್ಧೆ ಮಾಡ್ತೀವಿ, ಅವರೆಲ್ಲ ನಾವು ತಾಲೂಕಿನ ಜನ, ಹುಕ್ಕೇರಿ ತಾಲೂಕಿನ ಜನ. ಇಲ್ಲಿ ಸಾವುಕಾರ, ಸ್ವತಃ ಸಾವುಕಾರ ಇರಲಿ ಅಥವಾ ಸತೀಶ್ ಸಾವುಕಾರ ಇರಲಿ, ಬಾಲಚಂದ್ರಣ್ಣ ಇರಲಿ ಅಥವಾ ಅಣ್ಣಾಸಾಹೇಬನ್ ಇರಲಿ, ಅವ್ರೇನು ಸ್ಪರ್ಧೆ ಮಾಡ್ತಾಯಿಲ್ಲ, ಅಥವಾ ಅವ್ರ ಹುಡುಗರು ಯಾರು ಸ್ಪರ್ಧೆ ಮಾಡೋಂಗಿಲ್ಲ. ಈ ಸ್ಪರ್ಧೆ ನಾವೇನು ಮಾಡ್ತಾಯಿದ್ದೀವಿ, ಈ 15 ಜನ ಏನು ಅದೆಯೋ ನಾವೆಲ್ಲ ಹುಕ್ಕೇರಿ ತಾಲೂಕಿನ ಜನ. ನಾಳೆ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇವತ್ತು ನಾವು ಎಲ್ಲ ಸುಮಾರು 8 ಜನ ನಾಮಿನೇಷನ್ ಈಗಾಗಲೇ ಮಾಡಿ ಬಂದಿದ್ದೀವಿ. ದಿವಂಗತ ಅಪ್ಪನಗೌಡರ ಸಹಕಾರಿ ಪ್ಯಾನಲ್ಗೆ ಎಲ್ಲ ರೈತರ ಬಾಂಧವರೆಲ್ಲ ಆಶೀರ್ವಾದ ಮಾಡಬೇಕಾತ ಈ ಸಂದರ್ಭದಲ್ಲಿ ಹೇಳಿ, ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ, ಚಿಕ್ಕೋಡಿ ಲೋಕಸಭಾ ಮಾಜಿ ಸದಸ್ಯರು ಇವರು ಅಣ್ಣಾಸಾಹೇಬನ ಜೊಲ್ಲೆ ಮತ್ತು ಬಾಲಚಂದ್ರಣ್ಣ ಜಾರಕಿಹೊಳಿ
ಇವರ ಮೂರು ಮಂದಿ ನೇತೃತ್ವದಾಗ ಇವತ್ತು ನಾವು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ಮಾಡಿದ್ದೇವೆ. ಅದಕ್ಕೆ ಸುಮಾರು 15 ಜನ ಇವತ್ತು ಎಲೆಕ್ಟೆಡ್ ಆಗ್ತಾರೋ. ಅದಕ್ಕೆ ತಾವೆಲ್ಲರೂ ರೈತರು ಬಾಂಧವರು ಬರುವಂಥ 28ನೇ ತಾರೀಕು ತಾವೆಲ್ಲರೂ 15 ವೋಟ್ ಹಾಕೋದ ಬ್ಯಾಲೆಟ್ ಪೇಪರ್ ಮೇಲೆ ಹಾಕುವಂಥದ್ದು ನಿಮ್ಮದು ಅವಕಾಶ ಐತಿ. ವಿನಾಯಕ ಭೋಸಲೆ, TV20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.